ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ
ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಮತ್ತೆ ವಿವಾದದ ಕಿಚ್ಚು ಎಬ್ಬಿಸಿದ ಉದಯನಿಧಿ ಸ್ಟಾಲಿನ್ ಹೇಳಿಕೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನೈನ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಮಾತನಾಡಿದ್ದಾರೆ. ನನಗೆ ಕೆಲವರು ಹೂಗುಚ್ಚ ಪುಸ್ತಕವನ್ನು ನೀಡಿದ್ರು, ಕೆಲವರು ದೀಪಾವಳಿ ಶುಭಾಶಯಗಳನ್ನು ತಿಳಿಸಿದ್ರು. ನಂಬಿಕೆ ಇದ್ದವರಿಗೆ ದೀಪಾವಳಿ ಶುಭಾಶಯಗಳು ಅಂತ ಮತ್ತೆ ತಮಿಳುನಾಡು ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ವಿವಾದದ ಮಾತನಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಈ ಹೇಳಿಕೆ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ.